ಮಹನೀಯರಾದ ಬಾಬು ಜಗಜೀವನ್ ರಾಮ್ ಮತ್ತು ಅಂಬೇಡ್ಕರ್ ಜಯಂತಿಯನ್ನ ಕಾಟಾಚಾರಕ್ಕೆ ಮಾಡದೆ ಅಧಿಕಾರಿಗಳು ಕಡ್ಡಾಯವಾಗಿ ಇರುವ ಮೂಲಕ ಜಯಂತಿ ಆಚರಿಸಬೇಕು ಎಂದು ಮಾನ್ವಿ ದಂಡಾಧಿಕಾರಿ ಕಚೇರಿಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು. ರಾಯಚೂರು ಜಿಲ್ಲೆಯ ಮಾನ್ವಿ ಅಂಬೇಡ್ಕರ್ ಸರ್ಕಲ್ ಸುತ್ತಮುತ್ತ ಗಲೀಜುಮಯವಾಗಿದ್ದು ಅದನ್ನ ಕಾಳಜಿ ವಹಿಸುವವರು ಯಾರು? ಹಾಗೆಯೇ ಮಾನ್ವಿ ತಾಲೂಕಿನ ಅಮರೇಶ್ವರ ಕ್ಯಾಂಪ್ ಮತ್ತು ಕೊಟ್ನೇಕಲ್ ಗ್ರಾಮದ ಬಳಿ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಂತೆ ಮನವಿ ಸಲ್ಲಿಸಿದ್ರೂ ಕ್ರಮ ಇಲ್ಲವಾಗಿದೆ ಎಂದು ತಹಶೀಲ್ದಾರ್ ಭೀಮರಾಯ ವಿರುದ್ಧ ಕಿಡಿಕಾರಿದರು. ಅಂಬೇಡ್ಕರ್ ಮೂರ್ತಿಯನ್ನ ಜಯಂತಿಯೊಳಗಾಗಿ ಪ್ರತಿಷ್ಠಾಪನೆ ಮಾಡಬೇಕು. ಒಂದು ವೇಳೆ ನಿರ್ಲಕ್ಷ್ಯ ತೋರಿದ್ದೇ ಆದಲ್ಲಿ ಜಯಂತಿ ಕಾರ್ಯಕ್ರಮದಲ್ಲಿ ಧಿಕ್ಕಾರ ಕೂಗಲಾಗುವುದು ಎಂದು ಶಿವರಾಜ ಉಮಳಿ ಹೊಸೂರ್ ಎಚ್ಚರಿಸಿದ್ದಾರೆ. ಇಲ್ಲ ಅವರ ಅಭಿಪ್ರಾಯ ಮೆರವಣಿಗೆ ಮೊಟಕುಗೊಳಿಸಬೇಕಂತಂದ್ರೆ ಅದು ಅಷ್ಟು ಒಳ್ಳೆಯದಲ್ಲ. ಇದು ವರ್ಷಕ್ಕೊಂದ್ಸರಿ ನಮ್ಗೆಲ್ಲರೂ ಕೂಡ ಹಬ್ಬದ ರೀತಿ ಇರ್ತಕ್ಕಂಥದ್ದು. ಯಾರು ಕೂಡ ನಾವಾಗಲಿ ನಮ್ಮ ಹುಡುಗರಿಗಾಗಲಿ ಕನ್ಯಾಕುಮಾರಿ ಅವರವರ ಖುಷಿಯನ್ನು ವ್ಯಕ್ತಪಡಿಸ್ತಾರೆ. ಆದರೆ ನಾವು ನೀವು ಏನಾದ್ರು ಅಭಿಪ್ರಾಯಗಳು ಹೇಳಿದಲ್ಲಿ ಅದನ್ನ ನಾವು ನಮ್ಮ ಗಮನಕ್ಕೆ ತಗೊಂಬನ್ನಿ. ಮೆರವಣಿಗೆನೇ ಶೋಭೆ ಸರ್ ಜಯಂತಿ ಜಯಂತಿ ಅನುಕೂಲ. ನಮ್ಮ ರಾಷ್ಟ್ರ ನಾಯಕರು ಎಲ್ಲ ಸಮಾಜದ ರಾಷ್ಟ್ರ ನಾಯಕರುಗಳನ್ನು ಆ ರೋಡಿನ ಅಧಿಕಾರಿಗಳು ಬೇಗ ಬಿಟ್ಟು ಈಗ ತಾವು ತಾಲೂಕು ದಂಡ ಅಧಿಕಾರಿಗಳು ನಮ್ಮ ಗಮನಕ್ಕೆ ಮನಸ್ಸಿದ್ದಂಗೆ ಒಂದು ವಿವೇಕಪಟ್ಟಣದಲ್ಲಿ ಒಂದು 10,000 ಸಲ ಲೆಕ್ಕ ಕೊಟ್ಟರು ಕೂಡ ತಾವು ಯಾವುದೇ ಕ್ರಮ ಜರುಗಿಸಿಲ್ಲ. ಕಾಟಾಚಾರಕ ಇದು ಮಾಡಿದರೆ ಅದು ಒಬ್ಬ ರಾಷ್ಟ್ರ ನಾಯಕರ ಬಗ್ಗೆ ತಾವು ದಯವಿಟ್ಟು ಅದ್ರ ಬಗ್ಗೆ ಹಚ್ಕೊಳ್ಳೋದಕ್ಕೆ ನಾವು ಅಂಬೇಡ್ಕರ್ ಅಂತ ಎಲ್ಲ ನಾಯಕರುಗಳ ಬಗ್ಗೆ ಹೇಳ್ತೀವಿ. ಜೊತೆಯಲ್ಲಿ ಇಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಮಾನವಿಯಲ್ಲಿದೆ, ಅಲ್ಲಿ ಏನಿದೆ ಗೊತ್ತಾ, ಎಲ್ಲ ಅಕ್ರಮ ದಂಧೆಗಳ ಒಂದು ಇದು ಕೂಡ ಆಗಿರುವಂತಹ ಆಗಿದೆ. CC ಕ್ಯಾಮ್ರಾ ಇಲ್ಲ, ಲೈಟಿನ ವ್ಯವಸ್ಥೆ ಇಲ್ಲ, ಅಥವಾ ಏನಾರ ಬೇರೆ ಕುಡಿ ನೀರಿಂದಿಲ್ಲ, ಅಥವಾ ಯಾವ ಬೇರೆ ಬೇರೆ ಸಮಯಗಳಲ್ಲಿ ಪಾರ್ಕಿಂಗ್ ಗಾರ್ಡನ್ ಮಾಡಿಕೊಳ್ಳೋಕ್ಕೆ ಜಾಗ ಕೊಡಿದ್ದೇವೆ. ಯಾಕಂದರೆ ಅಧಿಕಾರಿಗಳು ಇಷ್ಟೊಂದು ಬೇಜವಾಬ್ದಾರಿ ಯಾರು ಕೂಡ ಇಷ್ಟೊಂದು ವರ್ತನೆ ಮಾಡಬಾರ್ದು. ದಯವಿಟ್ಟು ತಮ್ಮ ಕೆಲಸಗಳನ್ನು ತಾವು ಆದಷ್ಟು ಮನಸ್ಸಿಗೆ ತೊಗೊಂಡು ಇಂಟ್ರೆಸ್ಟ್ ಆಗಿ ಮಾಡಿ ತಮ್ಮ ಅವಧಿಯಲ್ಲಿ ಇಂಥವ್ರು ಮಾಡಿದ್ರಪ್ಪ ಅಂತಂದ್ರೆ ಕೂಡ ಒಂದು ಸದಾಕಾಲ ತಮ್ಮ ಹೆಸರು ಸರ್ವಣೆಯಾಗಿ ನಾವೆಲ್ಲ ಕೊಂಡಾಡ್ತೀವಿ ಅಧಿಕಾರಿಗಳು ಅಂತ ಹೇಳೋದ್ರ ಮುಖಾಂತರ ಇದೇ ಅಮರೇಶ್ವರ ಕ್ಯಾಂಪಲ್ಲಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತನ ನೆರವೇರಿಸಿದ್ರೆ ಅದರ ಬಗ್ಗೆ ನಾವು ಏನು ಗಮನಿಸಿದ್ದೀವಿ ಒಂದು ವಿಷಯ ಮಾತ್ರಬಾರದು. ಬಟ್ ಇದು ಯಾಕಂದ್ರೆ ಜಯಂತಿ ಇರೋದ್ರಿಂದ ನಾವು ಅನಿವಾರ್ಯವಾಗಿ ಆಗಿದೆ ಮಾತಾಡೋದಿಲ್ಲ. ನೀರು ಆ ಸರ್ಕಲ್ ಮುಂದೆ ನಮಗೆ ಅಲ್ಲಿ ಮಾಡ್ತಕ್ಕಂಥ ಅಂಗಡಿಗಳು ದಯಮಾಡಿ ತಾವು ನಮ್ಮ ನಿಷ್ಠೂರತೆ ವಹಿಸಿ ಅಲ್ಲಿ ಯಾವುದೇ ರೀತಿಯಾಗಿ ಜೊತೆಗೆ ಈ ಮೆರವಣಿಗೆ ಅಂತಕ್ಕಂಥದ್ದು ನಮ್ಮ ಮೆರವಣಿಗೆ ಏನಾಗ್ತದೆ ಅಂದ್ರೆ ಆ DJ ಮುಖಾಂತರ ಬಂದು ಫೋನ್ ಬೇಸಿ ನೆನಪು ಜಯಂತಿಗಳಲ್ಲಿ ಹೋಗ್ತದೆ ಗಣೇಶನ ಅದು ವಿಚಾರಗಳು ಗೊತ್ತಾಗ ಹಾಗಾಗಿ ಅವ್ರು ಬಹುಶಃ ಮೆರವಣಿಗೆ ಇಲ್ಲದ್ರೂ ಅದು ಮಹಾನಾಯಕರ ಜಯಂತಿ ಮೆರವಣಿಗೆ ಹಾಗಾಗಿ ಮೆರವಣಿಗೆ ಇರಲಿ. ಬಹುಶಃ ಅದಕ್ಕೆ ಸಮಯವನ್ನು ನಿಗದಿದೆ, ಆದಷ್ಟು ಕಡಿಮೆ ಸಮಯದಲ್ಲಿ ಅದರಲ್ಲಿ ಬರ್ತಕ್ಕಂಥ ಈಗ ಟೈಮನ್ನು ನಾವೇ ನಿರ್ಧಾರ ಮಾಡಿದೆ. ಯಾಕಂದ್ರೆ ನಾವು ಕೂಡ ಸಮಯವನ್ನು ಸರಿಯಾದ ಸಮಯಕ್ಕೆ ನಾವು ಮಾಡಬೇಕು. ಆದಷ್ಟು ನಮ್ಮ ಸಂಘಟ ಹೋರಾಟಗಾರರು ಕೂಡ ಆದಷ್ಟು ಜೊತೆಯಲ್ಲಿ ಆ ಸ್ಥಳಕ್ಕೆ ಬಂದ್ರೆ ಆ ಮೆರವಣಿಗೆ ಪೂಜಾ ಕಾರ್ಯಕ್ರಮ ಮುಗಿಸಿದ್ರೆ ನಾವು ಆದಷ್ಟು ಬೇಗ ಇಲ್ಲಿ ಬಂದ್ರೆ ನಮ್ಗೆ ಸಮಯ ಉಳಿತದೆ. ಯಾಕಂದ್ರೆ ಬಿಸಿಲಿಲ್ಲ ಇರ್ತಾರೆ, ಮೆರವಣಿಗೆ ಮಾಡ್ಕೊಂಡು ಸುಸ್ತಾಗ್ತಾರೆ, ಎಲ್ಲ ಕಲವಲ್ಲಿ ಹೋಗ್ಬಿಡ್ತಾರೆ. ಹಾಗಾಗಿ ಅದನ್ನು ನಾವು ಕೂಡ ಹೋರಾಟಗಾರರೆಲ್ಲ ಕೂಡಿಕೊಂಡು ಆ ಮೆರವಣಿಗೆ ಅಧಿಕಾರಿಗಳು ತಾಲೂಕು ಪಂಚಾಯತ್ ಮಾನ್ಯವರಿಗೆ ಸಭೆಯಲ್ಲಿ ತಿಳಿಸಲಾಯಿತು. ದಿನಾಂಕ 14/4/2025 ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರ ಇಟ್ಟು ಪೂಜೆ ಮಾಡಿ ಜಯಂತಿಯನ್ನು ಆಚರಿಸಲು ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಬರುವ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ
ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.